ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇನ್ನು ಇವತ್ತು ಬಂದು ಮಂಗಳವಾರ. ಇನ್ನು ಮಂಗಳವಾರದ ವ್ಲಾಗ್ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬಂದುಬಿಟ್ಟು ತುಂಬ ಚಿಕ್ಕದಾಗಿದೆ ವಿಡಿಯೋ. ರೀಸನ್ ಬಂದುಬಿಟ್ಟು ಫೋನ್ ಪ್ರಾಬ್ಲಮ್ಮು. ಜಾಸ್ತಿ ವೀಡಿಯೋ ಮಾಡೋದಕ್ಕೆ ಆಗ್ತಾಯಿಲ್ಲ. ನಾನು ಏನಿಲ್ಲ ಅಂದರೆ ಒಂದು 15 ನಿಮಿಷ ವೀಡಿಯೋ ಮಾಡಿಕೊಂಡ್ರು ಕೂಡ ಎಲ್ಲ ಕಟ್ ಮಾಡಿ ಇಷ್ಟ ಆದರೆ ಮಾತ್ರ ಅದು ಸೇವ್ ಆಗ್ತಾಯಿದೆ, ಅಸಲು ಆಗ್ತಾನೇ ಇಲ್ಲ. ಹಂಗಾಗಿ ಇರೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಬೆಳಗ್ಗೆ ಬಂದುಬಿಟ್ಟು ಸಾಂಬಾರಿಗೆ ಸ್ವಲ್ಪ ಕಡಲೆಕಾಳು ನೆನೆಸಿದ್ದೆ. ನೈಟ್ ಕಡಲೆಕಾಳು ಮತ್ತು ಒಂದೇ ಒಂದು ದೊಡ್ಡದು ಆಲೂಗೆಡ್ಡೆ ಮತ್ತು ಇದು ಬೀನ್ಸ್ ಇತ್ತು. ಬೀನ್ಸು ಮತ್ತು ಮೊನ್ನೆ ಜೋಳಕಾಯಿ ಸಾಂಬಾರು ಮಾಡಿದ್ನಲ್ವ, ಅದರಲ್ಲಿ ಒಂದು 4-5 ಹಂಗೆ ಎತ್ತಿಟ್ಟಿದ್ದೆ. ಅವನು ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ತರಕಾರಿ ಹಾಕ್ಬಿಟ್ಟು ಇನ್ನು ಸಾಂಬಾರಿಗೆ ಇಟ್ಟಿದ್ದೀನಿ. ಈ ಕಡೆ ಬಂದುಬಿಟ್ಟು ಅನ್ನ ಕೂಡ ಮಾಡಿಟ್ಟಿದ್ದೆ. ಅನ್ನ ಮಾಡಿಟ್ಬಿಟ್ಟು ಇನ್ನು ಚಪಾತಿ ಹಿಟ್ಟು ಕೂಡ ಕಲಿಸಿದ್ದೀನಿ. ಚಪಾತಿ ಮಾಡೋಣ ಅಂತೇಳಿ ಚೆನ್ನಾಗಿರುತ್ತೆ. ಗಟ್ಟಿಯಾಗಿ ಸಾಂಬಾರು ಮಾಡಿಬಿಟ್ಟು ಚಪಾತಿ ಮಾಡಿದ್ರೆ. ಇವತ್ತು ಬಂದುಬಿಟ್ಟು ಎಣ್ಣೆ ಅಂತೂ ಫುಲ್ಲು ಖಾಲಿ ಆಗಿಬಿಟ್ಟಿತ್ತು. ಸಾಂಬಾರು ಕೂಡ ಒಂದು ಸ್ವಲ್ಪ ಇದ್ದಿದ್ದು ಎಣ್ಣೆ, ಅದರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಇನ್ನು ಪಾಕೆಟೆಲ್ಲ ನೀಟಾಗಿ ಎಲ್ಲ ಕ್ಲೀನಾಗಿ ಬಳದು ಎಣ್ಣೆ ಎಲ್ಲ ತೆಗೆದ್ಬಿಟ್ಟು ಅದ್ರೊಳಗೆ ಹಾಕಿ ಹೆಂಗೋ ಅಷ್ಟಿಷ್ಟು ಒಗ್ಗರಣೆ ಹಾಕಿದೆ. ಅದಕ್ಕೆ ನೋಡಿ ಚಪಾತಿ ಎಣ್ಣೆ ಹಾಕ್ದಾಗ ಒಂಥರ ಬೇಯಿಸೋದಕ್ಕೆ ಚೆನ್ನಾಗಿರುತ್ತೆ. ಪ್ಲೇನ್ ಚಪಾತಿ ಬೇಯಿಸ್ಬೇಕಂದ್ರೆ ಲೇಟ್ ಆಗುತ್ತೆ, ಮತ್ತು ಗ್ಯಾಸ್ ಕೂಡ ಸಖತ್ತು ಎಳೆಯುತ್ತೆ. ಇದು ಬೇಗ ಇದಾಗೋದಿಲ್ಲ. ಇನ್ನು ಏನು ಮಾಡೋಕ್ಕಾಗಲ್ಲ. ಇವಾಗ ಅರ್ಜೆಂಟ್ ಬೇಕಂದ್ರೂ ಕೂಡ ನಮ್ಮ ಮನೆಯವರು ಹೋಗ್ತಾ ಇರಲಿಲ್ಲ, ಹೋಗೋ ಸಿಚುವೇಶನ್ ಕೂಡ ಇರಲಿಲ್ಲ. ಬಿಡು ತರ್ತೀನಿ, ಇರೋದ್ರಲ್ಲೇ ಮಾಡು ಅಂತ ಇದ್ದರು. ಸರಿ ಬಿಡು ಸಾಯಂಕಾಲಕ್ಕೆ ತರಿಸ್ಬಿಟ್ಟು ಮಾಡೋಣ ಅಂತೇಳ್ಬಿಟ್ಟು ಒಂದು 12 ಏನೋ ಚಪಾತಿ ಅಷ್ಟು ಹೊಸ್ತಿದ್ದು. ಇನ್ನು ಮಿಕ್ಕಿರಿ ಹಿಟ್ಟನ್ನ ಹಂಗೆ ಎತ್ತಿಟ್ಟೆ. ಸಾಯಂಕಾಲಕ್ಕೆ ಎಣ್ಣೆ ತರಿಸ್ಬಿಟ್ಟು ಚಪಾತಿ ಮಾಡೋಣ ಅಂತ ಹೇಳಿ. ಇನ್ನು ಚೆನ್ನಾಗಿರುತ್ತೆ ಬಿಸಿ ಬಿಸಿ ರೊಟ್ಟಿ ಮತ್ತು ಸಾಂಬಾರು. ಇನ್ನು ಮತ್ತೆ ಸುಮ್ಮನೆ ತರಕಾರಿ ಎಲ್ಲ ವೇಸ್ಟ್ ಆಗುತ್ತೆ ಅಂತೇಳ್ಬಿಟ್ಟು ಇವತ್ತು ಬಂದುಬಿಟ್ಟು ಕರೆಂಟೇ ಇರಲಿಲ್ಲ. ಹೇಳ್ಬೇಕಂದ್ರೆ ಬೆಳಿಗ್ಗೆ ಹೋಗಿರೋ ಕರೆಂಟು ಸಾಯಂಕಾಲ 6:30 ಕೊಟ್ಟರು. ಇನ್ನು ಫ್ರಿಜ್ಜಲ್ಲಂತೂ ತರಕಾರಿ ಸಕ್ಕತ್ತು ಕೆಟ್ಟು ಹೋಗ್ತಾಯಿತ್ತು ಅಂತೇಳ್ಬಿಟ್ಟು ಇತ್ತೀಚೆಗೆ ಫ್ರಿಜ್ಜಲ್ಲೇ ತರಕಾರಿ ಇಡ್ತಾಯಿಲ್ಲ, ಇಲ್ಲೇ ಇಟ್ಬಿಡ್ತೀನಿ. ಹೊರಗಡೆ ಇಟ್ಟಿರ್ತೀನಿ ಬಂಡೆ ಮೇಲೆ, ಒಳಗಡೆ ಕೂಡ ಇಡೋದಿಲ್ಲ. ಇನ್ನು ಇಲಿಕಾಟ್ ಅಂತ ಹೇಳ್ಬಿಟ್ಟು ಸುಮ್ಮನೆ ಒಂದು ಬೇಷನ್ಗೆ ಎಲ್ಲ ಕೂಡ ನೀಟಾಗಿ ಜೋಡಿಸ್ಬಿಟ್ಟು ಇಟ್ಟಿದ್ದೀನಿ. ಒಂದು ವೇಲ್ ಮುಚ್ಚಿಬಿಟ್ಟು, ಕಾಟನ್ ವೇಲ್ ಅಂಥದ್ದು. ಇನ್ನು ಅವಾಗವಾಗ ಸ್ವಲ್ಪ ವೇಲೆಲ್ಲ ಒದ್ದೆ ಮಾಡಿಬಿಟ್ಟು ಆ ತರಕಾರಿ ಮೇಲೆ ಹಾಕಿದ್ರೆ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ ಅಂತೇಳಿ ಮುಚ್ಚಿಟ್ಟಿದ್ದೀನಿ. ಮತ್ತು ಬೇಕಾದಾಗೆಲ್ಲ ಸ್ವಲ್ಪ ತೊಗೊಳೋಣ ಅಂತೇಳಿ. ಇನ್ನು ಇವತ್ತು ಮಂಗಳವಾರ ಬೇರೆ ಕೆಲಸಗಳು ಕೂಡ ಸ್ವಲ್ಪ ಜಾಸ್ತಿ ಇತ್ತು, ಎಲ್ಲ ಮುಗಿಸ್ಕೊಂಡೆ. ಎಲ್ಲ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ, ಫೋನ್ ಪ್ರಾಬ್ಲಮಿಂದ ಮಾಡೋದಕ್ಕಾಗಲಿಲ್ಲ. ಬೆಕ್ಕಿನ ಮರಿ ನೋಡ್ಬೋದು, ಎಷ್ಟು ಚೆನ್ನಾಗಿ ಮಲ್ಕೊಂಡಿದೆ. ಹಾಲು ಕುಡಿದ್ಬಿಟ್ಟು ಚೆನ್ನಾಗಿ ನಿದ್ದೆ ಮಾಡ್ತಾಯಿದೆ ನೋಡ್ಬೋದು. ಫಸ್ಟ್ನೇ ದಿನ ಅಂತೂ ಸಖತ್ತು ಪಾಪ, ಫಸ್ಟ್ನೇ ದಿನ ಮತ್ತು 2ನೇ ದಿನ ಸಖತ್ತು ಹಿಂಸೆ ಪಟ್ಬಿಡ್ತು. ಅಮ್ಮನ ನೆನೆಸ್ಕೊಂಡು ಅರ್ಚೋದು, ಸಖತ್ತು ಸೌಂಡ್ ಮನೆ ತುಂಬ. ಆಮೇಲೆ ಬರ್ತಾ 3ನೇ ದಿನದಿಂದ ಸೈಲೆಂಟ್ ಆಗಿಬಿಟ್ಟಿದೆ. ಇನ್ನು ಓಡಾಡೋದು ಮತ್ತು ಒಂಥರ ಚಿನ್ನ ಆಟ ಆಡೋದೆಲ್ಲ ಮಾಡ್ತಾನೇ ಇದೆ. ಒಟ್ಟು ಚೆನ್ನಾಗಿದೆ, ಇವಾಗ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ. ಇನ್ನು ಹಾಲು ಕುಡಿದು ಮಲ್ಕೊಂಡ್ಬಿಟ್ಟಿತ್ತು. ಇನ್ನು ನಮ್ಮ ಗುಂಡ ಆಟ ಆಡೋವೆಲ್ಲ ತೊಗೊಂಡ್ಬಿಟ್ಟು ಇನ್ನು ಆಟಾಡಿ ಅವನಿಗೆ ಸ್ವಲ್ಪ ಇವತ್ತು ಸ್ನಾನ ಮಾಡಿಸ್ದೆ. ಜ್ವರ ಬಿಟ್ಟಿದ್ದಾವೆ. ಸ್ವಲ್ಪ ಯಾಕೋ ಹೊಟ್ಟೆ ನೋವು ಮತ್ತು ಮೋಷನ್ ಹೋಗ್ತಾಯಿತ್ತು, ಅದಕ್ಕೆ ಇವತ್ತು ಕೂಡ ಕಳಿಸ್ಲಿಲ್ಲ. ತಿರುಗಿ ಯಾಕೆ ಸುಮ್ಮನೆ ಅಲ್ಲಿ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ಟಾನಿಕ್ ಅದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಲಗಿಸಿದ್ದೆ. ಇನ್ನು ಮಲಗಿಸ್ಬಿಟ್ಟು ಇದು ಮಧ್ಯಾಹ್ನ ಟೈಮು, ಇನ್ನೇನು ಎದ್ದೇಳೋ ಟೈಮ್ ಆಗಿತ್ತು. ಇನ್ನು ಎಬ್ಬರಿಸ್ತಾ ಇದ್ದೀನಿ. ಮತ್ತು ಸಾಯಂಕಾಲ ಅದುವರೆಗೂ ಚೆನ್ನಾಗಿ ಮಲ್ಕೊಂಡ್ಬಿಟ್ರೆ ಮತ್ತು ನೈಟ್ ಮಲಗೋಲ್ಲ ಬೇಗ ಅಂತ ಹೇಳಿ ಇನ್ನು ಆಗಲೇ ಎದ್ದೇಳೋ ಟೈಮು. ಇನ್ನು ಸೆಕೆ ಅಂದರೆ ಸಿಕ್ಕಾಪಟ್ಟೆ ಸೆಕೆ, ಬಿಸಿಲು ಅಂತೂ ಸಖತ್ತು ಇತ್ತು. ಇನ್ನು ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗ್ದಿತ್ತು. ಇನ್ನು ಅಡುಗೆ ಕೆಲಸ ಎಲ್ಲ ಮುಗಿಸಿ ಪಾತ್ರೆ ಎಲ್ಲ ತೊಳೆದು ನೀಟಾಗಿ ಸ್ಟ್ಯಾಂಡಿಗೆ ಜೋಡಿಸಿ ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡಿದ್ದೆ. ಮನೆಯೆಲ್ಲನೂ ಕ್ಲೀನ್ ಮಾಡಿ ಗುಂಡನಿಗೆ ಸ್ನಾನ ಮಾಡಿಸ್ಬಿಟ್ಟು ಅವ್ನು ಮಲಗಿಸಿದ್ದೆ. ಇನ್ನೇನು ಮಾಡೋದು, ವೀಡಿಯೋ ಮಾಡ್ಕೊಳ್ಳೋಣ ಅಂದ್ರೂ ಈ ಪ್ರಾಬ್ಲಮಿಂದ ಏನು ಕೂಡ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗ್ತಾಯಿಲ್ಲ. ಹಂಗೆ ಒಂದೊಂದು ಸತಿ ಟೈಮ್ ಅನ್ನೋದು ಹೇಳೋದಕ್ಕಾಗೋದಿಲ್ಲ, ಹೆಂಗೆ ನಮ್ಮನ್ನು ಇದು ಮಾಡುತ್ತೆ ಅಂತ ಹೇಳಿಬಿಟ್ಟು. ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಿರುತ್ತೆ, ಏನಾದರೂ ಒಂದು ಎಡವಟ್ಟು ಆಗ್ತಿರುತ್ತೆ. ಇನ್ನು ಏನೋ ಗೊತ್ತಾಗ್ತಾ ಇಲ್ಲ ನನಗಂತೂ. ಫಸ್ಟ್ ಹೋಗ್ಬಿಟ್ಟು ಇದನ್ನೆಲ್ಲ ನೀಟಾಗಿ ಅಪ್ಡೇಟ್ ಮಾಡಿಸ್ಕೊಡ್ಬೇಕಲ್ಲೇ ವಿಚಾರಿಸ್ಬಿಟ್ಟು. ಇನ್ನು ಹೋಗೋಣ ಅಂತಿದ್ದೀನಿ, ಯಾವಾಗ ಹೋಗ್ಬೇಕೋ ಗೊತ್ತಾಗ್ತಾ ಇಲ್ಲ. ಇನ್ನು ತುಂಬ ಆ್ಯಕ್ಟಿವ್ ಆಗಿದ್ದಾನೆ ಇವಾಗ, ಪರವಾಗಿಲ್ಲ, ಚೆನ್ನಾಗಿದ್ದಾನೆ. ಇನ್ನು ಕೋಳಿ ಅಂತೂ ಅವನೆದ್ರೆ ಸಾಕು, ಅವ್ನು ನೋಡಿಬಿಟ್ರೆ ಸಾಕು ಎಲ್ಲಿರೋ ಕೋಳಿ ಕೂಡ ಎಲ್ಲ ಬಂದುಬಿಡ್ತವೆ. ಇನ್ನು ಅಕ್ಕಿ ಹಾಕ್ತಾನೆ ಅಂತ ಹೇಳಿಬಿಟ್ಟು ಇನ್ನು ಬಕೆಟಲ್ಲೆಲ್ಲ ಹೊರಗಡೆ ಇಟ್ಟಿದ್ದೀನಲ್ಲ ಅಕ್ಕಿ, ಅದ್ರಲ್ಲಿ ತೊಗೊಂಡು ಇನ್ನು ಸ್ವಲ್ಪ ಹಾಕ್ತಾಯಿದ್ದಾನೆ. ಏನೋ ಪ್ರಾಣಿಗಳಾಗಲಿ ಪಕ್ಷಿಗಳಾಗಲಿ ನೋಡಿ, ಒಂದು ಸತಿ ಮನುಷ್ಯರಿಗೆ ಇದಾಗ್ಬಿಟ್ರೆ ಅವ್ರಿಗೆ ಅವಕ್ಕೆ ಹೆಂಗೆ ಅರ್ಥ ಆಗ್ತಿರ್ತಾವೋ ಏನೋ ಗೊತ್ತಿಲ್ಲ, ಬಂದುಬಿಡ್ತವೆ ನೋಡಿ. ನಾನು ಬಂದರೂ ಕೂಡ ಇಷ್ಟೊಂದು ಬರೋದಿಲ್ಲ, ಅವ್ನು ಬಂದರೆ ಸಾಕು ಎಲ್ಲನ ಎಷ್ಟು ಬರ್ತಾ ಇರ್ತಾವೆ ಗೊತ್ತಾ. ಇನ್ನು ಅದಕ್ಕೆ ಸ್ವಲ್ಪ ಹಂಗೆ ಮೈಂಡ್ ಕೂಡ ಫ್ರೆಶ್ ಆಗಲಿ ಅಂತ ಹೇಳ್ಬಿಟ್ಟು ಇನ್ನು ಅವ್ರ ಪಪ್ಪ ಅಕ್ಕಿಯೆಲ್ಲ ಹಾಕಪ್ಪ ನೀಟಾಗಿ ಅಂತ ಹೇಳ್ಬಿಟ್ಟು ಸ್ವಲ್ಪ ದೂರ ಚೆಲ್ಲಿಸ್ತಾ ಇದ್ದಾರೆ. ಸಖತ್ತು ಜಗಳ ಆಡ್ತವೆ ಇವಂತೂ, ಮನುಷ್ಯರಿಗಿಂತ ಜಾಸ್ತಿ ಜಗಳ ಆಡ್ತವೆ. ಮನುಷ್ಯರೇ ಜಗಳ ಆಡ್ತೀವಂತ ಅಂದ್ಕೊಂಡ್ರೆ ಈ ಪ್ರಾಣಿ ಪಕ್ಷಿಗಳು ಕೂಡ ಜಗಳ ಆಡ್ತವೆ. ನೋಡೋದಕ್ಕಾಗೋದಿಲ್ಲ, ಒಂದು ಅಂದ್ಕೊಂಡ್ರೆ ಒಂದಕ್ಕೆ ಆಗ್ತಾಯಿಲ್ಲ. ಹಂಗೆ ಸುಮ್ಮನೆ ಹುಂಜ ಇದೆ, ಆ ಹುಂಜ ಅಂತೂ ಪ್ರತಿಯೊಂದು ಕೋಳಿನಾಗಲಿ ಮರಿನಾಗಲಿ ಎಲ್ಲವನ್ನು ಕೂಡ ಸುಮ್ಮನೆ ಓಡಿಸ್ತಾ ಅಟ್ಟಾಡಿಸ್ಕೊಂಡು ಕುಕ್ಕೋದಕ್ಕೆ ಹೋಗ್ತಾ ಇರುತ್ತೆ. ಹಾಗೆ
ಏನು ಮಾಡೋಕ್ಕಾಗುತ್ತೆ. ಇನ್ನು ಸಂಜೆ ಆಯಿತು ಫ್ರೆಂಡ್ಸ್, ಸಂಜೆ ಆದರೆ ಸಾಕು ಗಾಳಿ ಮಳೆ ಸ್ಟಾರ್ಟ್ ಆಗುತ್ತೆ. ಬಟ್ ಯಾವಾಗಂದರೆ ಬಂದೇ ಇಲ್ಲ ಮಳೆ. ಭಾನುವಾರ ಸಾಯಂಕಾಲ ಒಂದು 3:30ಗೆ ಬಂದಿರೋ ಮಳೆ ಅಷ್ಟೇ, ಮತ್ತು ಸೋಮವಾರನೂ ಬಂದಿಲ್ಲ, ಇವತ್ತು ಕೂಡ ಬಂದಿಲ್ಲ. ಸುಮ್ಮನೆ ಕರೆಕ್ಟ್ ಟೈಮ್ಗೆ ಬರೋ ಮೂಮೆಂಟ್ಗೆ ಸಖತ್ತು ಗಾಳಿ ನೋಡ್ಬೋದು. ಮರನೇ ಸುಮ್ಮನೆ ಎಷ್ಟು ಇದರಲ್ಲಿದೆ ಗೊತ್ತಾ, ಏನೋ ಬಿದ್ದೇ ಹೋಗುತ್ತೇನೋ ಅನ್ನೋ ರೇಂಜ್ಗೆ ಗಾಳಿ ಬೀಸ್ತಾ ಇರುತ್ತೆ. ಒಂಥರ ಸಖತ್ತು ಭಯ ಆಗ್ತಾ ಇರುತ್ತೆ. ಇನ್ನು ಈ ಕಡೆ ಬಂದುಬಿಟ್ಟು ಅಪ್ಪ ಮಗ ಗುಂಡನಿಗೆ ಹಂಗೆ ಸ್ನಾನ ಮಾಡಿಸಿದ್ನಲ್ವ, ನಮ್ಮ ಮನೆಯವರು ಸ್ನಾನ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನೀರಿಟ್ಟಿದ್ದೆ. ಇನ್ನು ಅವ್ರು ಅಲ್ಲೇ ಇದ್ದಾರೆ ಒಲೆ ಮುಂದೆ, ಯಾಕೆಂದರೆ ಗಾಳಿ ಬೇರೆ ಬೀಸ್ತಾ ಇತ್ತಲ್ಲ, ಯಾಕೆ ಅಂತ ಹೇಳ್ಬಿಟ್ಟು. ಇನ್ನು ಅವ್ರು ಸ್ನಾನ ಮಾಡಿಕೊಂಡು ಇನ್ನು ಹೋಗ್ಬಿಟ್ಟು ಸ್ವಲ್ಪ ಐಟಮ್ ಬೇಕಾಗಿತ್ತು ಮನೆಗೆ, ಇನ್ನು ತರಿಸಿದ್ದೀನಿ. ಇನ್ನು ಹಾಲ್ ಪಾಕೆಟ್ 1 ಲೀಟ್ರ್ ತಂದಿದ್ದಾರೆ. ಇದನ್ನು ಚೆನ್ನಾಗಿ ಕಾಯಿಸ್ಬಿಟ್ಟು ಆರಿಸಿ ಬಾಟ್ಲಿಯಲ್ಲಿ ಹಾಕಿ ಫ್ರಿಜ್ಜಲ್ಲಿಟ್ಟರೆ ಬೆಕ್ಕಿಗೆ 1-2 ದಿನ ಬರ್ತವೆ. ಇವಾಗ ಅನ್ನ ತಿನ್ನುತ್ತೆ ಅದು. ಚೆನ್ನಾಗಿ ಹೆಂಗೆ ಮಾಡ್ತೀನಿ ಅಂದರೆ, ಅನ್ನ ಆದ ತಕ್ಷಣವೇ ಬಿಸಿ ಅನ್ನ ಇರುತ್ತಲ್ವ, ಅದನ್ನು ಸ್ವಲ್ಪ ಲೋಟ ತೊಗೊಂಡು ಚೆನ್ನಾಗಿ ನುಣ್ಣಗೆ ಮ್ಯಾಶ್ ಮಾಡಿಬಿಟ್ಟು ಇನ್ನು ಹಾಲು ಹಾಕಿ ಮಿಕ್ಸ್ ಮಾಡಿ ಇಟ್ರಂತೂ ಚೆನ್ನಾಗಿ ತಿನ್ನುತ್ತೆ. ಆ ಅಭ್ಯಾಸ ಮಾಡಿಸಿದ್ದೀನಿ. ಮತ್ತು ಅಭ್ಯಾಸ ಆಗಲಿ, ಬರೀ ಹಾಲು ಅಂದರೆ ಜೋಡಿಸೋದಕ್ಕೂ ಆಗೋದಿಲ್ಲ, ಮತ್ತು ಎಮರ್ಜೆನ್ಸಿಗೂ ಸಿಗೋದಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇನ್ನು ಅನ್ನ ಕೂಡ ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀನಿ. ಇನ್ನು ಎಣ್ಣೆ ಕೂಡ ಖಾಲಿ ಆಗಿತ್ತು. ಇನ್ನು ಎಣ್ಣೆ ಮತ್ತು ಸಾಸಿವೆ ಪಾಕೆಟ್ ಕೂಡ ಇರಲಿಲ್ಲ. ಸಾಸಿವೆ ತುಂಬ ದಿನ ಆಗಿತ್ತು ಖಾಲಿಯಾಗಿ. ಸಾಸಿವೆ ಮತ್ತು ಕಡಲೆಬೇಳೆ, ಇದು ತೊಗರಿಬೇಳೆ ಕೂಡ ಖಾಲಿಯಾಗಿತ್ತು. ತೊಗರಿಬೇಳೆ ಅದೆಲ್ಲ ತರಿಸಿದ್ದೀನಿ. ಇನ್ನು ಅಕಸ್ಮಾತ್ ಅಮೌಂಟ್ ಮಿಕ್ಕಿದ್ರೆ ಒಂದು ಅವಲಕ್ಕಿ ತೊಗೊಂಬ, ತುಂಬ ದಿನ ಆಯಿತು ಅಂತ ಹೇಳಿದ್ದೆ, ಅದಕ್ಕೆ ಮಿಕ್ಕಿತ್ತೇನೋ, ಅದಕ್ಕೆ 1 kg ಅವಲಕ್ಕಿ ತಂದಿದ್ದಾರೆ, ಅರ್ಧ kg ಪಾಕೆಟು. ಇನ್ನು ಚೇಂಜ್ ಅವ್ರು ಏನೇನು ವಾಪಸ್ ಕೊಡೋಣ ಅಂತ ಹೇಳ್ಬಿಟ್ಟು ಒಂದು 5 ರೂಪೀಸ್ದು ಬೂಸ್ಟ್ ಕೂಡ ಕೊಟ್ಟಿದ್ರು. ಹಂಗೇನು ಅಂಗಡಿಯಲ್ಲಿ ಏನಾದರೂ ₹1, ₹2, ₹5 ಮಿಕ್ಕಿದ್ರು ಕೂಡ ಚಾಕ್ಲೇಟೋ ಬಿಸ್ಕೆಟ್ ಏನಾದರೂ ಕೊಟ್ಬಿಟ್ಟು ಅಲ್ಲಿಗೆ ಕರೆಕ್ಟಾಗಿ ಇದು ಮಾಡ್ತಾರೆ. ಇನ್ನು ಇಷ್ಟು ಬೇಕಾಗಿತ್ತು ಎಮರ್ಜೆನ್ಸಿ ನನಗೆ, ಇನ್ನು ಇಷ್ಟು ತರಿಸಿದ್ದೀನಿ.